ನನ್ನ ಹೆಸರು ವಿಮಲಾ ಅಂತ. ಅಮ್ಮ, ನೀವು ನಮ್ಮ ಸರಾಕೆರೆಗೆ ಬಂದ್ರಲ್ವಾ? ಹೌದು. ಏನ್ ತೊಂದರೆಯಿಂದ ನೀವು ಸರಾಕೆರೆಗೆ ನಮಗೆ ಕಾಲು ನೋವ್ತಿತ್ತು, ಸೊಂಟ ನೋವ್ತಿತ್ತು, ತುಂಬ ಅದೆಲ್ಲ ಪ್ರಾಬ್ಲಮ್ ಇತ್ತು. ಅದಕ್ಕೆ ನಾನು ನಿಮ್ಮ ಸೆರಾಕರಿಗೆ ಬಂದೆ. ಬಂದಿದ್ದಕ್ಕೆ ನನಗೆಲ್ಲ ತುಂಬಾ ಯೂಸ್ ಆಯಿತು. ಜನ ಮೇಲಾಯಿತು, ಇನ್ನೂ ಚೆನ್ನಾಗಾಯಿತು. ನಾನೆಲ್ಲ ಅಲ್ಲಿರೋ ಮಿಷಿನ್ಗಳು ಪ್ರತಿಯೊಂದರಲ್ಲೂ ಥೆರಪಿ ಮಾಡಿದ್ದೀನಿ. ಯಾಕೆ 1-2 ವರ್ಷ ಅಲ್ಲಿ ತುಂಬ ದಿವಸನೇ ಬಂದಿದ್ದೀನಿ ನಾನು. ಆಮೇಲೆ ಈ ಮ್ಯಾಟ್ ತೊಗೊಂಡಿದ್ದೀವಿ, ಮನೆಗೆ ಮ್ಯಾಟ್ ತೊಗೊಂಡಿದ್ದೀವಿ. ಮ್ಯಾಟ್ ಬೇಕಾದಾಗೆಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಇದು ನೈನ್ ಬಾಲ್ ಇದೆ, ಆಮೇಲೆ ಸ್ಟೀಮ್ ಇದೆ, ಆಮೇಲೆ ಟೆಂಟ್ ಬೇರೆ ಇದೆ, 4 ಥರನೂ ಇದೆ. ಆ ಸ್ಟೀಮು ಅವೆಲ್ಲ ನಾವು ಶೀತ ಆದರೆ ತುಂಬಾ ಒಳ್ಳೆಯದು. ಅದು ನಿಜವಾಗ್ಲೂ ಹೇಳ್ತೀನಿ. ನಾವು ಅವರು ಪುದೀನ ಸೊಪ್ಪು ಸ್ವಲ್ಪ ಹಾಕ್ಬಿಟ್ಟು ತಗೋಬೇಕಮ್ಮ ಅಂತ ಹೇಳಿದ್ದಾರೆ. ತುಳಸಿ ಆಗಲಿ ಪುದೀನ ಆಗಲಿ ಹಾಕ್ಬಿಡ್ತೀವಿ, ಸ್ಟೀಮ್ ತಗೊಳ್ತೀವಿ. ತುಂಬಾ ಚೆನ್ನಾಗಿ ಆ ತಲೆನೋವು ಎಲ್ಲನೂ ಮೇಲಾಗುತ್ತೆ ಸ್ಟೀಮ್ನಲ್ಲಿ. ತುಂಬಾ ಚೆನ್ನಾಗಿ. ಹೌದೌದು, ಆಗಿದೆ ನನಗೆ. ಇಲ್ಲೊಂದು ಗಡ್ಡೆ ಥರ ಇತ್ತು, ಸರ್ಬಿಟ್ಟು ಗಡ್ಡೆ ಥರ ಇತ್ತು. ಇಲ್ಲಿತ್ತು, ಇಲ್ಲಿ ಥರ ಗಡ್ಡೆ ಇತ್ತು. ನಿಮ್ಮ ಸೆರಾಕರ್ಗೆ ಬಂದಮೇಲೆ ಅದು ಹಂಗೆ ಕರ್ಗೋಗ್ಬಿಡ್ತು. ಇಲ್ಲ ಇಲ್ಲ ಇಲ್ಲ, ನಿಜವಾಗ್ಲೂ ಏನು ಇಲ್ಲ. ಎಷ್ಟು ತಿಂಗಳಿಗೆ ಅದು ಕರ್ಗೋಯ್ತಮ್ಮ ನಿಮಗೆ? ಅದು ನಾನು ನೋಡ್ಕೊಂಡೇ ಇಲ್ಲ. ನಿಮ್ಮ ಸೆರಾಕರ್ ಬಂದಿದ್ದೀನ ಮಾಡ್ತಾ ಇದ್ದೀನಿ, ಅದು ಕರ್ಗೋಗ್ಬಿಟ್ಟಿದೆ. ಯಾವತ್ತೋ ಒಂದು ದಿವಸ ಹಿಂಗೆ ತಿಕ್ಕೊಂತ, ಅಯ್ಯೋ ಇಲ್ಲಿ ನನಗೆ ಗಡ್ಡೆ ಕಾಣಿಸ್ತೈತಲ್ಲ, ಏನಾಯ್ತು ಅಂತ ಅನ್ಕೊಂಡು ನೋಡಿಕೊಂಡು ಹಂಗೆ ಸೆರಾಕರ್ನಲ್ಲಿ ಹೇಳಿದೆ, ನೋಡಮ್ಮ ನನಗೆ ಇಲ್ಲಿ ಗಡ್ಡೆ ದಪ್ಪ ಇತ್ತು, ಅದೇ ಮೊನ್ನೆ ನೋಡ್ಕೊಂಡಿದ್ದೀನಿ, ಇದು ಹಂಗೆ ಕರ್ಗೋಗ್ಬಿಟ್ಟಿದಲ್ಲ ಅಂತ ಇದೆಲ್ಲ ಸೆರಾಕರ್. ಆ 3 ಬಾಲುಗಳು 9 ಬಾಲ್ಗಳು ಇತ್ತಲ್ವಾ, ಅವೆಲ್ಲ ಇಟ್ಕೊಂತಿದ್ವಲ್ಲ. ನಮ್ಗೆ ಹೌದೌದು ಹೌದೌದು ಹೌದು ಹೌದು. ಇವಾಗ ನಿಮ್ಗೆ ಇದಕ್ಕೆ ಅಮೌಂಟ್ ಬಂದು ಜಾಸ್ತಿ ಅನಿಸ್ಲಿಲ್ವಮ್ಮ? ಅಮೌಂಟ್ 75,000 ಅನ್ಸುತ್ತೆ. ಓಕೆ, ಇವಾಗ ನೀವು ಹೊರಗಡೆ ಆಸ್ಪತ್ರೆಗೆಲ್ಲ ಖರ್ಚು ಮಾಡೋದು, ಈ ಗಂಟು ಆಪರೇಷನ್ ಮಾಡ್ಬೇಕು ಅಂದ್ರೆ ಅವಕ್ಕೆಲ್ಲ ನಾವು ತುಂಬಾನೇ ಆಗುತ್ತೆ, ತುಂಬಾನೇ ಆಗ್ತಿತ್ತು ಅಂತ. ನಿಮ್ಮ ಸೆರಾಕರ್ನಲ್ಲೂ ನಮ್ಗೆ ಫ್ರೀನ ತಾನ ನೀವು ಹೇಳ್ಕೊಳ್ತಾ ಇದ್ದಿದ್ದು, ನೀವು ಫ್ರೀ ಹೇಳ್ಕೊಡ್ತಿದ್ರಿ ನಮ್ಗೆ. ನೀವು ಹೊರಗಡೆ ಈಗ ಅಮೌಂಟ್ ಖರ್ಚು ಮಾಡ್ತಾ ಇದ್ರಿ ಈ ಗಡ್ಡೆ ಆಪರೇಷನ್ಗೆ ಅದಕ್ಕೆಲ್ಲ. ಇವತ್ತು ಬಂದು ನಿಮ್ಮ ಮನೇಲಿ ಮ್ಯಾಟ್ ಇರೋದ್ರಿಂದ, ಸ್ಟೀಮು, ನೈಮಲ್, ತ್ರಿಬಲ್ ಇದೆಲ್ಲ ಇರೋದ್ರಿಂದ ಏನು ಅಮೌಂಟ್ ಏನು ಖರ್ಚು ಏನಿಲ್ಲ, ಏನ್ ಖರ್ಚು ಒಂದ್ಸರಿ ಅಮೌಂಟ್ ಖರ್ಚು ಮಾಡಿ ಅಷ್ಟು ಒಂದ್ಸಲಿ ಇಟ್ರೆ. ಹೌದೌದು, ನಾವು ಅದು ಮಕ್ಕಳು ಯೂಸ್ ಮಾಡ್ಕೋಬಹುದು, ನಮ್ಗೆ ಇಡೀ ಫ್ಯಾಮಿಲಿ ಯೂಸ್ ಮಾಡ್ಕೋಬಹುದು. ಇದರಿಂದ ನಮ್ಗೇನು ನಷ್ಟ ಏನಿಲ್ಲ, ನಷ್ಟ ಏನಿಲ್ಲ, ಆದಾಯನೇ ಇದೆ. ಅದೇ ನಷ್ಟ ಏನಿಲ್ಲ. ನಾವು ಹೆಂಗ್ ಬೇಕಾದ್ರೆ ನಾವು ಯೂಸ್ ಮಾಡ್ಕೋಬೇಕು, ನಮ್ಮ ಹೆಲ್ತ್ ನೋಡ್ಕೊಂಡು ನಾವು ಯೂಸ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ವಿಷಯಗಳು ಆಯ್ತು. ನಮ್ಗೆ